ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿಯನ್ನು ಕರೆಯಲಿದ್ದಾರೆ. ಅದಕ್ಕೋಸ್ಕರ ನಾನು ತಮ್ಮೊಂದಿಗೆ ಈ ಪ್ರವೇಶ ಪರೀಕ್ಷೆಗಳಿಗೆ ಯಾವ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನು ನಾನು ಈಗಾಗಲೇ ಪ್ರಾರಂಭ ಮಾಡಿರುತ್ತೇನೆ, ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು. ಹಾಗಾದರೆ ಇಲ್ಲಿ ಇವತ್ತು ಕೂಡ ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಗಳಗಳ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಮುರಿ, ಕಣ್ಣೀರಿಡು, ನಡೆ, ನುಡಿ ಅಂತ ಇದೆ. ಇಲ್ಲಿ ಗಳಗಳ ಎನ್ನುವುದು ಇಲ್ಲಿ ಕಣ್ಣೀರಿಡು ಅನ್ನುವಂತಹ ಪದಕ್ಕೆ ಇಲ್ಲಿ ಕ್ರಿಯೆಯನ್ನು ಸೂಚಿಸುತ್ತದೆ. ಇನ್ನು ಎರಡನೇ ಪ್ರಶ್ನೆ, ಬಟ್ಟೆ ಈ ಪದದ ಅರ್ಥ? ಇಲ್ಲಿ ದಿರವೆ, ಹರಿವೆ, ಅರಿವೆ, ಅರಿವು ಅಂತಿದೆ. ಇಲ್ಲಿ ಹರಿವೆ ಅಂದರೆ ಅದೊಂದು ಬಟ್ಟೆ ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಮೂರನೆಯ ಪ್ರಶ್ನೆ, ಭೂತಕಾಲಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಬರೆಯುತ್ತಾನೆ, ಬರೆದನು, ಬರೆಯುತ್ತಿದ್ದಾನೆ, ಬರೆಯುತ್ತಿರುವನು ಅಂತಿದೆ. ಇಲ್ಲಿ ಭೂತಕಾಲದಲ್ಲಿ ಬರೆದನು ಆಗುತ್ತದೆ, ವರ್ತಮಾನ ಕಾಲ ಬರೆಯುತ್ತಾನೆ ಆಗುತ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂದರೆ ಬಿ ಆಗುತ್ತದೆ. ಮಾತೃಶ್ರೀ ಸಮಾನ ಅತ್ತಿಗೆ, ಮಗಳಿಗೆ, ದೊಡ್ಡಮ್ಮನಿಗೆ, ತಾಯಿಗೆ ಅಂತಿದೆ. ಇಲ್ಲಿ ಮಾತೃಶ್ರೀ ಅಂದರೆ ತಾಯಿಗೆ ಆಗುತ್ತದೆ, ಮಾತೃಶ್ರೀ ಸಮಾನ ಅಂದರೆ ದೊಡ್ಡಮ್ಮನಿಗೆ ಅಥವಾ ಚಿಕ್ಕಮ್ಮನಿಗೆ ಆಗುತ್ತದೆ. ಸೊ ಇಲ್ಲಿ ಸಿ ಆಗುತ್ತದೆ. ಗಾಳಿ ನನ್ನ ಗೆಳೆಯ, ನೀರು ನನ್ನ ಶತ್ರು, ಜೀವಿಯಲ್ಲಿ ನಾನು ಆದರೂ ಹರಡಿಕೊಳ್ಳುತ್ತೇನೆ, ಹಾಗಾದರೆ ನಾನ್ಯಾರು ಅಂತಿದೆ. ನೋಡಿ, ಗಾಳಿ ನನ್ನ ಗೆಳೆಯ ಅಂತ ಹೇಳಿದ್ದಾರೆ. ಇಲ್ಲಿ ನೀರು ನನ್ನ ಶತ್ರು, ಜೀವಿಯಲ್ಲಿ ನಾನು ಆದರೂ ಹರಡಿಕೊಳ್ಳುತ್ತೇನೆ, ಹಾಗಾದರೆ ನಾನು ಯಾರು ಅಂತ ಹೇಳಿದ್ದಾರೆ. ಹಾಗಾದರೆ ನೋಡೋಣ ಇಲ್ಲಿ ಆನ್ಸರನ್ನು. ಆನ್ಸರು ಬೆಂಕಿ ಆಗುತ್ತದೆ. ಬೇಟೆಗಾರ ಒಂದು ಪಾರಿವಾಳವನ್ನು ಬೇಟೆಯಾಡಿದನು. ಈ ವಾಕ್ಯದಲ್ಲಿರುವ ಪುಲ್ಲಿಂಗ ರೂಪ ನೋಡ್ರಿ, ಬೇಟೆಗಾರ ಇದೆಯಲ್ಲ, ಇದೊಂದು ಪುಲ್ಲಿಂಗ ರೂಪ ಆಗುತ್ತದೆ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಸುಖ ದುಃಖ ಒಂದೇ ನಾಣ್ಯದ, ಇಲ್ಲಿ ಆನ್ಸರ್ಗಳು ಗಾದೆ ಪೂರ್ಣಗೊಳಿಸಬೇಕು. 2 ನಾಣ್ಯಗಳು, 2 ಸಿಂಹ ಲಾಂಛನಗಳು, 2 ನೋಟುಗಳು, 2 ಮುಖಗಳು ಅಂತಿದೆ. ಇಲ್ಲಿ 2 ಮುಖಗಳು ಆಗುತ್ತದೆ. ಸುಖ ದುಃಖ ಒಂದೇ ನಾಣ್ಯದ 2 ಮುಖಗಳು. ಇನ್ನು 8ನೇ ಪ್ರಶ್ನೆ, ದ.ರಾ ಬೇಂದ್ರೆಯವರ ಅಂಕಿತನಾಮ? ಆನಂದ ಕಂದ, ಶ್ರೀನಿವಾಸ, ತರಾಸು, ಅಂಬಿಕಾತನಯ ದತ್ತ ಅಂತಿದೆ. ಇಲ್ಲಿ ಅಂಬಿಕಾತನಯ ದತ್ತ ದ.ರಾ ಬೇಂದ್ರೆಯವರ ಕಾವ್ಯನಾಮ. ಆರಂಭಿಸು ಪದದ ವಿರುದ್ಧಾರ್ಥಕ ಪದ? ಪ್ರಾರಂಭಿಸು, ಪುನರಾರಂಭಿಸು, ಆಲಂಗಿಸು, ಮುಕ್ತಾಯಗೊಳಿಸು ಅಂತಿದೆ. ಇಲ್ಲಿ ಮುಕ್ತಾಯಗೊಳಿಸು ಆರಂಭ ಮತ್ತು ಮುಕ್ತಾಯ, ಇದು ವಿರುದ್ಧಾರ್ಥಕ ಪದಗಳು. ಕೆಳಗಿನವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ? ಆಟ, ಪಾಠ, ಊಟ, ಆಡು ಅಂತಿದೆ. ಇಲ್ಲಿ ಕ್ರಿಯಾಪದಕ್ಕೆ ಅಂದಾಗ ಆಡು ಅಂತಿದೆಯಲ್ಲ, ಇದೊಂದು ಕ್ರಿಯಾಪದ ಆಗುತ್ತದೆ. ಮನಸ್ಸು ಕಲಕು ಭಾವನೆಗಳನ್ನು ಕದಡು. ಈ ವಾಕ್ಯದಲ್ಲಿನ ಮನಸ್ಸು ಕಲಕು ನಂತರ ಬರುವ ಲೇಖನ ಚಿಹ್ನೆ ಯಾವುದು ಅಂದರೆ ಇದು ಸಮ ಚಿಹ್ನೆ. 2 ಕೂಡ ಒಂದೇ ಅರ್ಥವನ್ನು ಹೋಲುತ್ತವೆ, ಹಾಗಾಗಿ ಸಮಾನಾರ್ಥಕ ಚಿಹ್ನೆ ಬರುತ್ತದೆ. ವಟವಟ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಹೊಳೆ, ಕುದಿ, ನೋಡು, ಮಾತಾಡು ಅಂತಿದೆ. ವಟವಟ ಅಂದರೆ ಅಲ್ಲಿ ಮಾತಾಡು ಆಗುತ್ತದೆ. ಸೊ ಇಲ್ಲಿ ಡಿ ಆನ್ಸರ್ ಆಗುತ್ತೆ. ಭೂಮಿ ಇದರ ಸಮಾನಾರ್ಥಕ ಪದ? ಧರೆ, ಮೊರೆ, ಹೊರೆ, ತೊರೆ ಅಂತಿದೆ. ಭೂಮಿ ಇದರ ಸಮಾನಾರ್ಥಕ ಪದ ಯಾವುದು ಅಂದರೆ ಧರೆ ಆಗುತ್ತದೆ. ಇನ್ನು 14ನೇ ಪ್ರಶ್ನೆ ನೋಡ್ಬೋದು, ಇವುಗಳಲ್ಲಿ ಗುಂಪಿಗೆ ಸೇರದ ಪದ? ಶಿವ, ವಿಷ್ಣು, ಬ್ರಹ್ಮ, ರಾಮ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ರಾಮ ಆಗುತ್ತದೆ. ಹರವಿ ಮಾಡೋನ್ಯಾರ, ನೆತ್ತಿಗೂದಲ ತಪವ? ವಾಕ್ಯ ಸರಿಪಡಿಸಿ ಬರೆಯಿರಿ. ಇಲ್ಲಿ ತಾವು ವಾಕ್ಯಗಳನ್ನು ನೋಡ್ಬೋದು ಇಲ್ಲಿ ಆಪ್ಷನ್ಸ್ಗಳಲ್ಲಿ. ಸೊ ಇಲ್ಲಿ ನೋಡ್ತಾ ಹೋದಾಗ ತಪವ ಮಾಡೋನ್ಯಾರ, ನೆತ್ತಿಗೂದಲ ಹರವಿ ಅಂತಿದೆಯಲ್ಲ, ಇದು ಡಿ ಆಗುತ್ತದೆ. 16ನೇ ಪ್ರಶ್ನೆ, ಗಪಗಪ ಎಂಬ ಅನುಕರಣಾವ್ಯಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ತಿರುಗು, ಕುಡಿ, ತಿನ್ನು, ಓಡು ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಸಿ ಆಗುತ್ತದೆ, ತಿನ್ನು. ಭತ್ತವನ್ನು ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ? ಭತ್ತವನ್ನು ಕಪ್ಪು ಮಣ್ಣಿನಲ್ಲಿ. ಸೊ ಇಲ್ಲಿ ಕಪ್ಪು ಅಂತಿದ್ದಾರೆ, ಇದೊಂದು ಗುಣ ವಿಶೇಷಣ. ಸೊ ಇಲ್ಲಿ ಬಿ ಆನ್ಸರ್ ಆಗುತ್ತದೆ. ಮಹಾಪ್ರಾಣಕ್ಕೆ ಉದಾಹರಣೆ? ಠ, ಬ, ಪ, ಬ, ಓ, ಐ, ಯ, ಲ ಅಂತಿದೆ. ಇದರಲ್ಲಿ ಮಹಾಪ್ರಾಣಕ್ಕೆ ಉದಾಹರಣೆಯಾಗುತ್ತದೆ, ಎ ಆನ್ಸರ್. ದಡ ಈ ಪದದ ಸಮಾನಾರ್ಥಕ ಪದ? ಬಯಲು, ಹೊಂಡ, ದಂಡೆ, ಕೊನೆ ಅಂತಿದೆ. ದಡ ಅಂದರೆ ದಂಡೆ ಆಗುತ್ತದೆ. ಕೆಳಗಿನವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಯಾವುದು? ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ, ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ. ಸೊ ಇಲ್ಲಿ ಆನ್ಸರ್ಗಳನ್ನು ನೋಡಿದರೆ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇವು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಆಗಿದೆ.